ಹಾಗಾದ್ರೆ ಕೋಟಿ ಕೋಟಿ ಹಣವನ್ನ 524 ಕೋಟಿ ಹಣವನ್ನ ಜೇಬಿಗಿಳಿಸಿದವರು ಯಾರ್ಯಾರು ನೋಡ್ತಾ ಹೋಗೋಣ. ಈ BDA ಆಫೀಸರ್ಸ್ಗಳೇ ಬಹುದೊಡ್ಡ ಹಗರಣದ ರೂವಾರಿಗಳು ಅಂತ ಆರೋಪ. ಈಗ ಇ ಆಗಿರೋ ಅಶೋಕ್ ಅವರು, AEE ಅಶೋಕ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನ ಇದೆ. ಪರಶುರಾಮಪ್ಪ, ಜೈದೀಪ್ ಅರ್ಹವಲ್ಲದ ಕಂಪನಿಗೆ ಟೆಂಡರ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಅಕ್ರಮವನ್ನ ಎಸಗಿದ್ದಾರೆ. ಕಮಿಷನ್ ತಗೊಂಡಿದ್ದಾರೋ ಅಥವಾ ಅರ್ಧಕರ್ಧ ಲೂಟಿ ಹೊಡೆದಿದ್ದಾರೋ ಗೊತ್ತಿಲ್ಲ. ಒಂದೇ ಕಂಪನಿಗೆ ನಿಯಮವನ್ನ ಮೀರಿ 167 ಕೋಟಿ ಟೆಂಡರ್ ಅನ್ನು ಕೊಟ್ಟಿದ್ದಾರೆ ಎನ್ನುವ ಆರೋಪ ಇದೆ. ಅರ್ಹವಲ್ಲದ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ. ಕಾರಣ ಇವರಿಗೆ ಏನಾದ್ರೂ ಸಿಗಬೇಕಲ್ಲ, ಇವ್ರಿಗೆ ಬೇಕಾದಂಗೆ ಸಿಗಬೇಕಲ್ಲ. ಅರವಿಂದ್ ಬೇಜಿ ಒಡೆತನದ ಕಂಪನಿಗೆ ಮಾತ್ರ ಟೆಂಡರ್ ಕೊಟ್ಟಿದ್ದಾರೆ ಎನ್ನುವ ಆರೋಪ ಇದೆ. ಕೆಂಪೇಗೌಡ ಲೇಔಟ್ನಲ್ಲಿ 264 ಕೋಟಿ ಟೆಂಡರ್ ಕೊಟ್ಟಿದ್ದಾರೆ ಇಂಜಿನಿಯರ್ಸ್ಗಳು ಅಂತ. ಅದರಲ್ಲೂ ಅನರ್ಹ ಕಂಪನಿಗೆ ಅಂತ ಗೊತ್ತಿದ್ರು ಕೂಡ ಅಲ್ಲಿ ಕೊಟ್ಟಿದ್ದಾರಂತೆ ಗುತ್ತಿಗೆನ ಇವರು. BDA ಆಫೀಸರ್ಸ್ಗಳು ಈ ಅಶೋಕ್, AEE ಅಶೋಕ್ ಮತ್ತೊಬ್ರು, ಇವರು ತಮ್ಮ ಜೇಬಿಗೆ ಈಗ ಬೇಜಾನ್ ಇಳಿಸಿದ್ದಾರೆ ಅಂತ. 524 ಕೋಟಿ ಅಂದ್ರೆ ಹಾಗೆ ಹುಡುಗಾಟ ನೆನಪು. ಈಗ ಆರೋಪ ಅಂತೂ ಕೇಳಿ ಬರ್ತಾ ಇದೆ, ನಾವು ಬಹಳ ಸರಳ ಸಜ್ಜನರು, ಇಂತಹ ಮಣ್ಣು ತಿನ್ನೋ ಕೆಲಸ ಮಾಡಿಲ್ಲ, ನಮ್ಮ ಕೈ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ, ನಾವು ಅನರ್ಹ ಅಥವಾ ಅರ್ಹವಲ್ಲದ ಕಂಪನಿಗೆ ಟೆಂಡರ್ ಕೊಟ್ಟಿಲ್ಲ, ನಮ್ಮ ಮೇಲಿದು ಆರೋಪ, ಬೇಕಾದ್ರೆ ಪ್ರೂವ್ ಮಾಡ್ತೀವಿ ನೋಡಿ ಅಂತ ಇವ್ರುಗಳು ಮುಂದಕ್ಕೆ ಬರ್ತಾರಾ, ಅಥವಾ ಹಿಂಗೆ ನುಂಗು ನೀರು ಕುಡಿದು ಅಧಿಕಾರಿಗಳಿಗೂ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನ ಇವರ ಅಪ್ಪರ್ ಹ್ಯಾಂಡ್ಗಳಿಗೆ ಮಾಡ್ತಾರಾ ಅನ್ನೋದು ಕುತೂಹಲ. ಇನ್ನು ಈ ಕಂಪನಿ ಸ್ಥಾಪನೆಯಾಗಿ ಕೇವಲ 3 ಕೋಟಿ ವ್ಯವಹಾರವನ್ನ ನಡೆಸಿದೆ ABG ಕಂಪನಿ ಅಂತ. 3 ಕೋಟಿ ವ್ಯವಹಾರ ಮಾಡಿದ ಕಂಪನಿ 300 ಕೋಟಿಯ ಟೆಂಡರ್ ಕೊಟ್ಟಿದ್ದಾರೆ. ಒಂದೇ ವರ್ಷದ ಹಿಂದೆ ಈ ABG ಗ್ರೀನ್ ಇನ್ಸ್ಟಾ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಂಪನಿ ಓಪನ್ ಆಗಿರೋದು. ಟೆಂಡರ್ ರೂಲ್ಸ್ ಪ್ರಕಾರ ಏನಪ್ಪಾ ಅಂದ್ರೆ, ಅದು ಹುಟ್ಟಿ ಅದರ ಆಯಸ್ಸು ಅಟ್ಲೀಸ್ಟ್ ಒಂದು 5 ವರ್ಷ ಆಗಿರ್ಬೇಕು ಅಂತ. ಒಂದು ಮಗು ಹುಟ್ಟಿ ಅದನ್ನ ಒಂದು 1ನೇ ಕ್ಲಾಸಿಗೆ ಸೇರಿಸೋ ತನಕನಾದ್ರೂ ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಈ ಹಗರಣಕ್ಕೆ BDA ಇಂಜಿನಿಯರಿಂಗ್ ಮೆಂಬರ್ ಶಾಂತರಾಜಣ್ಣ ಕೂಡ ಸಾಥ್ ಕೊಟ್ಟಿದ್ದಾರಂತೆ. ಈ ಶಾಂತರಾಜಣ್ಣ ಅನ್ನುವ ವ್ಯಕ್ತಿಗೆ ಈ ಅಶೋಕ್ ಮತ್ತೊಬ್ರು AEE ಅಶೋಕ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಒಂದಲ್ಲ ಎರಡಲ್ಲ 524 ಕೋಟಿ ಅಂದ್ರೆ ಹುಡುಗಾಟದ ಮಾತಲ್ಲ. ಇಷ್ಟು ದೊಡ್ಡ ಹಗರಣ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳ ಬಂದ್ರು ಇದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ಗಳಿಗೆ ಇಲ್ಲಿ ತನಕ ನಿದ್ರಲ್ಲಿದ್ರ ಅಥವಾ ಕಣ್ ಕಾಣ್ತಾ ಇರ್ಲಿಲ್ವಾ? ಅಂಡ್ ಆರೋಪಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಂಗಲ್ಲ ಹಿಂಗೆ ತುಂಬಾ ಕ್ಲೀನ್ ಹ್ಯಾಂಡ್ ನಮ್ಗೆ ಅಂತ ಹೇಳ್ಕೊಳ್ಳುವ ಪ್ರಯತ್ನ ಏನಾದ್ರು ಮಾಡಿದಾರಾ? ಡೀಟೇಲ್ಸ್ ಕೊಡೋದಾದ್ರೆ ಉಲ್ಲಾಸ್. ವಿದ್ಯೆ, ಇದು BDA ಇತಿಹಾಸದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ಹಗರಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬರೋಬ್ಬರಿ 524 ಕೋಟಿ ಹಗರಣ ಅನ್ನುವಂಥದ್ದು ಈಗ ದಾಖಲೆಗಳ ಸಮೇತ BDA ಆಯುಕ್ತ ಮಣಿವಣ್ಣನವರಿಗೆ ಹೋರಾಟಗಾರ ಶರತ್ ಬಾಬು ಅನ್ನುವಂಥವ್ರು ಒಂದು ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ದಾಖಲೆಗಳ ಸಮೇತ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ BDA ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂತಂದರೆ ತನ್ನದ ವ್ಯಾಪ್ತಿಯಲ್ಲಿ ಇರುವಂತಹ ಲೇಔಟ್ಗಳನ್ನು ಅಭಿವೃದ್ಧಿ ಮಾಡಬೇಕಾಗತ್ತೆ. ಆ ಲೇಔಟ್ನಲ್ಲಿರುವಂತಹ ರಸ್ತೆಗಳನ್ನು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ GB ಅಂದರೆ ಈ ಹಿಂದೆ BBMP ಆಗಿತ್ತು. BBMPಗೆ 2007ರಲ್ಲಿ ಹಸ್ತಾಂತರ ಆಗಿರುವಂತಹ TK ದೀಪಕ್ ಲೇಔಟ್ ಅನ್ನು 2023ರಲ್ಲಿ ನಾವು ಡೆವಲಪ್ಮೆಂಟ್ ಅನ್ನು ಮಾಡಿದ್ದೀವಿ ಅನ್ನುವಂತಹ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 100 ಕೋಟಿ ಹಣವನ್ನು ತನ್ನ ಜೇಬಿಗೆ ಇಳಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇದೆ. ಜೊತೆಗೆ ಯಾವುದೇ ಒಂದು ಲೇಔಟ್ ಅಂದರೆ ಈಗ GBAದಲ್ಲಿ ಹಸ್ತಾಂತರ ಆಗಿರುವಂತಹ ಲೇಔಟ್ಗೆ BDA ಅಧಿಕಾರಿಗಳು ಹೇಗೆ ಅದಕ್ಕೆ ಡಾಂಬರನ್ನು ಹಾಕಿದ್ರು ಅಥವಾ ಡೆವಲಪ್ಮೆಂಟ್ ಅನ್ನು ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ BDA ಅಧಿಕಾರಿಗಳ ಬಳಿ ಉತ್ತರ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಕೆಲಸನೇ ಮಾಡಿಲ್ಲ. ಕೆಲಸ ಮಾಡದಿದ್ರು ಕೂಡ ನಾವು ಡೆವಲಪ್ಮೆಂಟ್ ಅನ್ನ ಮಾಡಿದೀವಿ, ಡಾಂಬರನ್ನ ಹಾಕಿದೀವಿ, ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದೀವಿ ಅಂತ ಹೇಳಿಬಿಟ್ಟು 100 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಕಿಕ್ ಬ್ಯಾಕ್ ಅನ್ನ ತಮ್ಮ ಜೇಬಿಗೆ ಇಳಿಸ್ಕೊಂಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಇನ್ನೊಂದು ಭಾಗ ಆದ್ರೆ ಇದು ಈಗ ಸದ್ಯ ಇರುವಂತದ್ದು ಗೊಟ್ಟಿಗೆರೆ ವಾರ್ಡ್ನಲ್ಲಿ ಈ ಒಂದು TK ದೀಪಕ್ ಲೇಔಟ್ ಬರುತ್ತೆ. ಇದು ಇಲ್ಲಿ ಅಂಜನಾಪುರ ಭಾಗದಲ್ಲಿ ಈಗಾಗಲೇ ಕೆಲಸ
ಕೆಲಸವನ್ನು ಮಾಡಿದಂತಹ ಗುತ್ತಿಗೆದಾರ ಯಾರಿದ್ದಾರೆ ಅವರಿಗೇನೆ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಡೆವಲಪ್ಮೆಂಟನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅರವಿಂದ್ BG ಅನ್ನುವಂತಹ ಗುತ್ತಿಗೆದಾರ ಅಂದರೆ ಅವರ ಕಂಪನಿ ABG ಗ್ರೀನ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿಗೆ ಟೆಂಡರನ್ನು ಕೊಡುವಂಥ ಕೆಲಸ ಆಗುತ್ತೆ. ಬರೋಬ್ಬರಿ ಒಂದು ಟೆಂಡರ್ ಅಂದರೆ 124 ಕೋಟಿಯ ಟೆಂಡರನ್ನು ಆ ಒಂದು ಕಂಪನಿಗೆ ಕೊಡುವಂಥ ಕೆಲಸವನ್ನು BDAನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್, AEE ಅಶೋಕ್ ಬಾಗಿ, ಹಾಗೆಯೇ ಪರಶುರಾಮಪ್ಪ ಮತ್ತು ಈ ಜೈದೀಪ್ ಇವರೆಲ್ಲರೂ ಕೂಡ ಈ ಒಂದು ಅರವಿಂದ್ BG ಅನ್ನುವಂತಹ ಗುತ್ತಿಗೆದಾರನಿಗೆ ಟೆಂಡರನ್ನು ಕೊಡಿಸುವಲ್ಲಿ ಸಫಲ ಆಗ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು 124 ಕೋಟಿ ಮೌಲ್ಯದ ಟೆಂಡರ್ನ ಪಡಿಬೇಕು ಅಂತಂದರೆ ಒಂದಷ್ಟು ಟೆಂಡರ್ ಕಂಡೀಷನ್ಸ್ ಇರುತ್ತೆ. ಆ ಒಂದು ಕಂಡೀಷನ್ಸ್ ಏನು ಅಂತಂದರೆ ಯಾವುದೇ ಒಂದು ಕಂಪನಿ ಹುಟ್ಟಿ 5 ವರ್ಷ ಆಗಿರಬೇಕು, ಜೊತೆಗೆ ಸುಮಾರು 120 ಕೋಟಿಗೂ ಹೆಚ್ಚು ಅನುದಾನವನ್ನು ಅಂದರೆ ಅಷ್ಟು ಮೌಲ್ಯದ ಟೆಂಡರನ್ನು ಕೆಲಸಗಳನ್ನು ಮಾಡಿರಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ 80 ಕೋಟಿ ಅನುದಾನವನ್ನು ರೋಡ್ ಆಗಿರ್ಬೋದು ಅಥವಾ ಚರಂಡಿಗಳ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಅಷ್ಟು ಅನುಭವ ಇರಬೇಕು ಅನ್ನುವಂಥ ಒಂದು ಕಂಡೀಷನ್ಸ್ ಇರುತ್ತೆ. ಆದರೆ ಇಲ್ಲಿ AE ಆಗಿರ್ಬೋದು, ಅಶೋಕ್ ಆಗಿರ್ಬೋದು, AEE ಅಶೋಕ್ ಬಾಗಿ, ಪರಶುರಾಮಪ್ಪ, AE ಜೈದೀಪ್ ಇವರೆಲ್ಲರೂ ಕೂಡ ಕೇವಲ 1 ವರ್ಷ ಹಿಂದೆ ಹುಟ್ಟಿಕೊಂಡಂತಹ ಸ್ಥಾಪನೆ ಆದಂತಹ ABG ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ಗೆ ಟೆಂಡರ್ನ ಕೊಡಿಸುವಂಥ ಕೆಲಸ ಆಗುತ್ತೆ. ಜೊತೆಗೆ 50 ಕೋಟಿ ಟ್ರಾನ್ಸಾಕ್ಷನ್ ಆಗಬೇಕಾಗಿರುತ್ತೆ ಅನ್ನುವಂಥ ಒಂದು ಕಂಡೀಷನ್ಸ್ ಇರುತ್ತೆ. ಆದರೆ ಆ ಒಂದು ಕಂಪನಿ ಅಕೌಂಟಲ್ಲಿ ಕೇವಲ 3 ಕೋಟಿ ಮಾತ್ರ ಅನುದಾನ ಇರುತ್ತೆ, ಹಣ ಇರುತ್ತೆ. ಅಂತಹ ಒಂದು ಕಂಪನಿಗೆ ಅನಧಿಕೃತವಾಗಿ ಅಥವಾ ಅಕ್ರಮವಾಗಿ ಟೆಂಡರ್ನ ಕೊಡಿಸುವಲ್ಲಿ ಈ ಎಲ್ಲ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಜೊತೆಗೆ ಇದಕ್ಕೆ ಪೂರಕ ಎನ್ನುವಂತೆ ದಾಖಲೆಗಳು ಕೂಡ BDA ಆಯುಕ್ತರಿಗೆ ಸಲ್ಲಿಕೆಯಾಗಿದೆ. ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ನಾಡಪ್ರಭು ಕೆಂಪೇಗೌಡ ಲೇಔಟನ್ನು ಅಭಿವೃದ್ಧಿ ಮಾಡಿದ್ದೀವಿ. ಸುಮಾರು 1,63,257 ಕ್ಯೂಬಿಕ್ ಮೀಟರ್ ಡೆಬ್ರಿಸನ್ನು ನಾವು ಅಲ್ಲಿಂದ ಶಿಫ್ಟ್ ಮಾಡಿದ್ದೀವಿ ಅನ್ನುವಂತಹ ದಾಖಲೆಗಳನ್ನು ಹುಟ್ಟಿ ಹಾಕಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಪೂರಕ ಎನ್ನುವಂತೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದ ಅಂದರೆ 1,63,257 ಕ್ಯೂಬಿಕ್ ಮೀಟರ್ ಡೆಬ್ರಿಸನ್ನು ಶಿಫ್ಟ್ ಮಾಡಬೇಕು ಅಂತಂದರೆ 10 ವೀಲರ್ ಲಾರಿ ಅಂತ ಬಂದರೆ ಸುಮಾರು 11,000 10 ವೀಲರ್ ಲಾರಿಗಳಲ್ಲಿ ಶಿಫ್ಟ್ ಮಾಡಬೇಕಾಗತ್ತೆ. ಅಂದರೆ ಇಷ್ಟು ದೊಡ್ಡ ಮಟ್ಟದ ಡೆಬ್ರಿಸನ್ನು ಎಲ್ಲಿ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತಹದ್ದು ಹುಡುಕ್ತಾ ಹೋದಾಗ ಎಲ್ಲೂ ಕೂಡ ಡೆಬ್ರಿಸನ್ನು ಅವರೆಲ್ಲೂ ಶಿಫ್ಟ್ ಮಾಡಿಲ್ಲ. ಜೊತೆಗೆ ಯಾವುದೇ ಒಂದು ಡೆಬ್ರಿಸನ್ನು ಶಿಫ್ಟ್ ಮಾಡಬೇಕು ಅಂತಂದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಇಂದಿಷ್ಟು ಅಂತೇಳಿ ಸುಂಕವನ್ನು ಕಟ್ಟಬೇಕಾಗತ್ತೆ. ಆದರೆ ಸುಂಕವನ್ನು ಕಟ್ಟಿದರೆ ಎಷ್ಟು ಲೋಡ್ಗೆ ಸುಂಕ ಕಟ್ಟಿರ್ತೀವಿ, ಎಷ್ಟು ಟನ್ ಹೋಗ್ತಾ ಇದೆ, ಇವೆಲ್ಲವನ್ನು ಕೂಡ ಸುಂಕ ಕಟ್ಟಿರುವಂತಹ ಒಂದು ರೆಸಿಪ್ಟ್ನಲ್ಲಿ ಮೆನ್ಷನ್ ಆಗಿರುತ್ತೆ. ಆದರೆ 11,000 ಕನಿಷ್ಠ 11,000 ಲೋಡ್ಗಳು 11,000 ಸುಂಕ ಕಟ್ಟಿರುವಂಥ ರೆಸಿಪ್ಟ್ಗಳು ಇರಬೇಕಾಗತ್ತೆ. ಆದರೆ ಇದು ಯಾವುದು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಇಲ್ಲ. ಜೊತೆಗೆ ಸಂಬಂಧಪಟ್ಟ ಯಾರು ಟೆಂಡರ್ನ ಪಡೆದಿರುವಂತಹ ಅರವಿಂದ್ BG ಇದ್ದಾರೆ ಅವರ ಬಳಿನೂ ಕೂಡ ಇಲ್ಲ. ಅಂದ್ರೆ ಎಲ್ಲೋ ಈ ಎಲ್ಲಾ ದೋಖ ಆಗಿರೋದು ಯಾವ ಅವಧಿಯಿಂದ ಯಾವ ಅವಧಿಯ ಒಳಗೆ, ಅಂಡ್ ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಹಿಂಗೆ ಆಗಿದೆ ಅಂತ ನಾವುಗಳು ಆರೋಪ ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟ ಮೇಲ್ವರ್ಗದ ಅಧಿಕಾರಿಗಳಿಗೆ ಯಾವುದು ಕೂಡ ಕಾಣಿಸ್ಲಿಲ್ವಾ? 1-2 ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಯಾರು ಇಲ್ಲಿ ತನಕ ಕಂಪ್ಲೇಂಟೇ ಮಾಡ್ಲಿಲ್ವಾ? ಅಥವಾ ಕಂಪ್ಲೇಂಟ್ ಮಾಡಿದ್ರು ಕೂಡ ಇದೊಂಥರ ಹಗಲು ದರೋಡೆತನ ಅಂತಾರೆ ಇದನ್ನ. ಖಂಡಿತವಾಗ್ಲೂ ವಿದ್ಯಾ, ಅಂದರೆ ಈ ಒಂದು ಅಕ್ರಮ ನಡೆದಿರುವಂಥದ್ದು ಕೇವಲ 2022-23ರಿಂದ 24 ಅಂದರೆ ಕೇವಲ 2-3 ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಟೆಂಡರನ್ನು ಕೊಡಿಸುವಂತಹ ವಿಚಾರದಲ್ಲಿ ನಡೆದಿರುವಂತಹ ಹಗರಣ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ಯಾವುದೇ ಒಂದು ಟೆಂಡರನ್ನು ಪಡೆಯಬೇಕು ಅಂತಂದರೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಅಂದರೆ ಸುಮಾರು 524 ಕೋಟಿ ಮೌಲ್ಯದ ಟೆಂಡರನ್ನು ಕೇವಲ 3 ಕಂಪನಿಗಳಿಗೆ ಕೊಡಿಸುವಂಥ ಕೆಲಸವನ್ನು BDA ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲೂ ಸಕ್ಸಸ್ ಕೂಡ ಆಗಿದ್ದಾರೆ. ಅದರಲ್ಲೇ ಅರವಿಂದ್ BG ಅನ್ನುವಂಥ ಗುತ್ತಿಗೆದಾರನಿಗೆ ಕೇವಲ 1 ವರ್ಷದ ಹಿಂದೆ ಹುಟ್ಟುಕೊಂಡಿರುವಂತಹ ಕಂಪನಿಗೆ ಬರೋಬ್ಬರಿ 300 ಕೋಟಿಗೂ ಹೆಚ್ಚು ಅನುದಾನವನ್ನು ಅಂದರೆ ಟೆಂಡರನ್ನು ಕೊಡಿಸುವಂಥ ವಿಚಾರದಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿಯೇ ಇವರಿಗೆ ಬೇಕಾದಂಗೆ ಯಾವ ಗುತ್ತಿಗೆದಾರ ಕೆಲಸವನ್ನು ಮಾಡ್ತಾರೆ, ಯಾರು ಇವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಿಕ್ ಬ್ಯಾಕನ್ನು ಕೊಡ್ತಾರೆ, ಇವ್ರು ಹೇಳದಂತೆ ಕೆಲಸವನ್ನು ಮಾಡ್ತಾರೆ ಅಂತ, ಜೊತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸುವಂಥ ವಿಚಾರದಲ್ಲಿ ಯಾವ ಗುತ್ತಿಗೆದಾರ ಇವರಿಗೆ ಸಾಥ್ ಕೊಡ್ತಾರೆ ಅಂತಹ ಗುತ್ತಿಗೆದಾರನಿಗೆ ಹುಡುಕಿ ಇವರು ಟೆಂಡರನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಅನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಾಗಲೇ ಹೋರಾಟಗಾರ ಶರತ್ ಬಾಬು ಅನ್ನುವಂಥವ್ರು BDA ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಕಳೆದ 2-3 ವರ್ಷಗಳಲ್ಲಿ ಯಾವ ರೀತಿಯಾದಂಥ ಟೆಂಡರ್ ಆಗಿದೆ, ಜೊತೆಗೆ ಟೆಂಡರ್ ಕೊಡಿಸುವಂಥ ವಿಚಾರದಲ್ಲಿ ಯಾವೆಲ್ಲ ಮಟ್ಟದಲ್ಲಿ ಗೋಲ್ಮಾಲ್ ಆಗಿದೆ, ಹಾಗೆಯೇ ಅಂಜನಾಪುರದಲ್ಲಿ ಕೆಲಸ ಮಾಡಿರುವಂತಹ ಕಳಪೆ ಕಾಮಗಾರಿಗಳನ್ನು ಮಾಡಿರುವಂತಹ ಅದಕ್ಕೆ ಸಾಥ್ ಕೊಟ್ಟಂತಹ ಅಧಿಕಾರಿಗಳು ನೇರವಾಗಿ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಅದೇ ಒಂದು ಅಕ್ರಮ ಮಾಡಿರುವಂತಹ ಅಥವಾ ಗುಣಮಟ್ಟದ ಕೆಲಸವನ್ನು ಮಾಡದಿತ್ತಿರುವಂತಹ ಕಂಪನಿ
ಕಂಪನಿಗಳಿಗೆ ಟೆಂಡರ್ ಅನ್ನು ಕೊಡಿಸುವಲ್ಲಿ ಅಧಿಕಾರಿಗಳು ಯಾವೆಲ್ಲ ಹಂತದಲ್ಲಿ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ, ಇವೆಲ್ಲ ದಾಖಲೆಗಳ ಸಮೇತ ದೂರನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸುಮಾರು 5,000 ಪುಟಗಳ ದೂರನ್ನ ಸಾಕ್ಷಿ ಸಮೇತ, ಅಂದ್ರೆ ಯಾವೆಲ್ಲ ಹಂತದಲ್ಲಿ ಹಂತವಾಗಿ ಅಕ್ರಮ ಆಗಿದೆ, ಯಾವೆಲ್ಲ ಹಂತದಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ, ಇವೆಲ್ಲವನ್ನು ಕೂಡ ಕಮಿಷನರ್ಗೆ ಕೊಡುವಂತ ಕೆಲಸ ಆಗಿದೆ. ಜೊತೆಗೆ ಈ ಒಂದು ದೂರಿನ ಆಧಾರದ ಮೇಲೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡುವಂತ ಕೆಲಸ ಆಗಿದೆ. ಇಲ್ಲಿ ವಿದ್ಯಾ ಮತ್ತೊಂದು ಗಮನಿಸಬೇಕು, ಯಾವಾಗ ಶರತ್ ಬಾಬು ಅವರು ಆಯುಕ್ತರಿಗೆ ಒಂದು ದೂರನ್ನ ಕೊಡ್ತಾರೆ, ಆ ದೂರನ್ನ ಆಧರಿಸಿ ಮೂವರು ತಜ್ಞರ ಸಮಿತಿಯನ್ನ ರಚನೆ ಮಾಡುವಂತ ಕೆಲಸ ಆಗತ್ತೆ. ಆದ್ರೆ ಯಾರು ಮೊದಲೊಂದು ಸಮಿತಿಯನ್ನ ರಚನೆ ಮಾಡ್ತಾರೆ, ಆ ಒಂದು ಸಮಿತಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ನೇತೃತ್ವದಲ್ಲಿ ಸಮಿತಿಯನ್ನೇ ರಚನೆ ಮಾಡಿತ್ತು. ತಕ್ಷಣವೇ ಶರತ್ ಬಾಬು ಇದನ್ನ ವಿರೋಧ ಮಾಡ್ತಾರೆ. ಆ ನಂತರ ಇದೀಗ ನಿವೃತ್ತ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿದೆ. ಸೊ ಜನವರಿ 2ನೇ ವಾರದಲ್ಲಿ ಅದರ ಸಂಪೂರ್ಣವಾದಂತಹ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆಗಳಿದಾವೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ಇದು ಹಗಲು ದರೋಡೆ ಅಲ್ಲದೆ ಬೇರೆ ಇನ್ನೇನು ಅಲ್ಲ, ಹಗಲು ದರೋಡೆ ಅಂತಲೇ ಅನ್ನೋದು ಇದಕ್ಕೆ. ಈ BDA ಅಧ್ಯಕ್ಷರು ನಿಮ್ಮ ಅಧಿಕಾರಿಗಳ ಕರ್ಮಕಾಂಡವನ್ನ ನೀವು ನೋಡೇ ಇಲ್ವಾ? ಈ ಮೂವರು ಇಂಜಿನಿಯರ್ಸ್ಗಳು ಮಾಡಿರುವ ಅಕ್ರಮ ನಿಮ್ ಕಣ್ಣಿಗೆ ಕಾಣಿಸೇ ಇಲ್ವಾ? ಆ TK ದೀಪಕ್ ಲೇಔಟ್ ನಲ್ಲಿ ಕಾಮಗಾರಿ ನಿಜಕ್ಕೂ ಆಗಿದೆಯೇನ್ರಿ ಸರ್? ಕೆಂಪೇಗೌಡ ಲೇಔಟ್ ನಲ್ಲಿ ಈ ಡೆಬ್ರಿಸ್ ನ ತೆಗ್ದು ಹಾಕಿದಾರ ಅನ್ನೋದಕ್ಕೆ ಡೀಟೇಲ್ಸ್ ಏನಾದ್ರು ಬೇಕಲ್ಲ, ಅದಾದ್ರೂ ನಿಮ್ಮ ಹತ್ರ ಇದೆಯಾ? ಎಲ್ಲಿಗೆ ಡಂಪ್ ಮಾಡಿರ್ತಾರೆ? ಡೆಬ್ರಿಸ್ ಅಂದ್ರೆ ಈ ಕಳೆ ಗಿಳೆ ಎಲ್ಲ ತೆಗ್ದು ಹಾಕಿರ್ತಾರಲ್ಲ, ಅದು ಲೋಡ್ ಗಟ್ಲೆ ಹಾಕಿದೀವಿ ಅಂತಾರೆ. ಎಲ್ಲಿಗೆ ಹಾಕಿದಾರೆ ಹಂಗಾದ್ರೆ? ಸಾವಿರಾರು ಲಾರಿ ಲೋಡ್ ಡೆಬ್ರಿಸ್ಗೆ ರಾಯಲ್ಟಿಯನ್ನ ಅಂದ್ರೆ ಈಗ ಹಣ ಕಟ್ಟಬೇಕು, ಅದೆಲ್ಲ ಫಾಲೋ ಮಾಡಿದ್ದೀರಾ ನೀವು? ಇಂಜಿನಿಯರ್ಗಳು ಈ ಹಗರಣದಲ್ಲಿ ತಿಂದಂತಹ ಆ ಕೋಟಿಗೆ ಲೆಕ್ಕನೇ ಸಿಗ್ತಾ ಇಲ್ಲ ಬಿಡಿ. ಅದೆಲ್ಲದರ ತನಿಖೆ ಆಗೋಕ್ಕೂ ಮುನ್ನ ಎಲ್ಲಾ ಬಿಲ್ಸ್ ಅನ್ನ ಕಂಟ್ರೋಲಿಗೆ ತಗೊಳ್ಳಿ, ಇಲ್ಲಾಂದ್ರೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅವರಿಗೆ ನೀವು ಕುಮ್ಮಕ್ ಕೊಟ್ಟಂಗಾಗುತ್ತೆ. ಇಲ್ಲ ನಿಮ್ಮ ಮೇಲೂ ಕೂಡ ಗಂಭೀರ ಆರೋಪಗಳು ಬರುತ್ತೆ. ನಿಮ್ಮ ಅಂಡರ್ನಲ್ಲಿ ಅಧಿಕಾರಿಗಳು ನಿಯತ್ತ ಕೆಲಸ ಮಾಡ್ತಿಲ್ಲ, ಬದಲಿಗೆ ಈ ರೀತಿಯಾಗಿ ಅಡ್ಡದಾರಿಯಲ್ಲಿ ಹಣ ಮಾಡ್ತಾ ಇದ್ದಾರೆ. ಕೋಟಿ ನಿಮ್ಮನ್ನು ಯಾಮಾರಿಸಿ ಹಂಗ ಮಾಡ್ಬಿಟ್ಟಿದೀವಿ. 5 ಸ್ಟಾರ್ ರೀತಿಯಲ್ಲಿ ಲೇಔಟ್ ಕಾಮಗಾರಿ ಆಗ್ಬಿಟ್ಟಿದೆ. ಅಲ್ಲಿ ಬಂದು ನೋಡ್ಬಿಡಿ, ನೀವು ಕುತ್ಕೊಂಡ್ಬೇಕಾದ್ರೆ ನೆಲದಲ್ಲಿ ಊಟನೇ ಮಾಡ್ಬಿಡ್ಬೋದು, ಹಂಗಿದೆ ಅಂತೆಲ್ಲ ಇಂದ್ರ ಚಂದ್ರನ್ ತೋರಿಸಿ ನಮ್ಗಳ ತೆರಿಗೆ ಹಣವನ್ನ ನುಂಗು ನೀರು ಕುಡಿತಾ ಇದ್ದಾರೆ. ಅದನ್ನ ಕಂಟ್ರೋಲಿಗೆ ತಗೋಬೇಕಾಗಿರೋರು ನೀವೇನ್ರಿ ಮಾಡ್ತಾ ಇದ್ದೀರಾ?